ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಈ ರೀತಿಯಾದ ಹೊಸ ಬ್ರೆಡ್ನ ಬ್ರೇಕ್ಫಾಸ್ಟ್ನ ಒಂದು ಸರ್ತಿ ಮಕ್ಕಳಿಗೆ ಮಾಡಿಕೊಡಿ. ಇದು ಮಕ್ಕಳ ಫೇವ್ರೆಟ್ ಕೂಡ ಆಗಿಬಿಡುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ಮಾಡೋದು ತುಂಬ ಸುಲಭ. ಅತಿ ಕಡಿಮೆ ಸಮಯದಲ್ಲಿ ತುಂಬಾ ಟೇಸ್ಟಿಯಾದ ಈ ರೆಸಿಪಿ ಕೂಡ ರೆಡಿ ಆಗುತ್ತೆ. ಹಾಗಾದರೆ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಇದನ್ನು ಮಾಡಲಿಕ್ಕೆ ನಾನು ಎಲ್ಲಕ್ಕಿಂತ ಮುಂಚೆ ಒಂದು 5 ರಿಂದ 6 ಬ್ರೆಡ್ನ ಪೀಸಸ್ನ ತೆಗೆದುಕೊಂಡಿದ್ದೇನೆ ಇಲ್ಲಿ. ಅದರ ನಂತರ ನೋಡಿ ಒಂದು ಮಿಕ್ಸಿ ಜಾರ್ನ ತೆಗೆದುಕೊಂಡು ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆನ ರೆಡಿ ಮಾಡಲಿಕ್ಕೆ ನಾನು ಎಲ್ಲಕ್ಕಿಂತ ಮುಂಚೆ 1/2 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೇನೆ. ಅದರ ನಂತರ ನೋಡಿ ಒಂದು ಬೆಳ್ಳುಳ್ಳಿ ಗಡ್ಡಿನ ಇದಕ್ಕೆ ಸುಲಿದು ಹಾಕಬೇಕಾಗುತ್ತೆ. ಅದರ ನಂತರ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೋದು. ಅದರ ನಂತರ ನೋಡಿ ನಾನು ಒಂದು ಲಿಂಬೆ ಹಣ್ಣಲ್ಲಿ 4 ಪೀಸ್ ಮಾಡಿ ಅದರ 1 ಪೀಸ್ ಮಾತ್ರ ಇದರಲ್ಲಿ ಲಿಂಬೆ ಹಣ್ಣಿನ ರಸನ ಹಾಕ್ತಾ ಇದ್ದೇನೆ. ಅದರ ನಂತರ ಇದನ್ನು ಚೆನ್ನಾಗಿ ಇದರ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಇದು ನೋಡಿ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಇದರ ಪೇಸ್ಟ್ನ ರೆಡಿ ಮಾಡಿದ್ದೇನೆ. ಅದರ ನಂತರ ಒಂದು ಬೌಲ್ಗೆ ತೆಗೆದುಕೊಂಡು ಇದಕ್ಕೆ ನಾವು 1 ಕಪ್ ಆಗುವಷ್ಟು ಇದಕ್ಕೆ ನಾನು ಮೊಸರನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ಮೊಸರು ಕೂಡ ತಿಳಿವಿದೆ. ನೀವು ಬೇಕಾದರೆ ಗಟ್ಟಿಯಾಗಿದ್ದರೆ ಇಲ್ಲಿ 1/2 ಕಪ್ ಆಗುವಷ್ಟು ಮೊಸರನ್ನು ತೆಗೆದುಕೊಂಡ್ರು ನಡೆಯುತ್ತೆ. ಇಲ್ಲಿ ನಾನು ಸ್ವಲ್ಪ ತಿಳುವಾಗಿದ್ದರಿಂದ ನಾನು 1 ಕಪ್ ಆಗುವಷ್ಟು ತೆಗೆದುಕೊಳ್ತಾ ಇದ್ದೇನೆ. ಅದರ ನಂತರ ನೋಡಿ ಒಂದು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ 1/4 ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೀರಿಗೆ ಪುಡಿನ ಹಾಕ್ತಾ ಇದ್ದೇನೆ. ಅದರ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾವಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೇನೆ. ಅದರ ನಂತರ ನಾವು ಇಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ನ ರೆಡಿ ಮಾಡಿಟ್ಟಿದ್ವಲ್ವ, ಅದನ್ನು ಕೂಡ 8 ಟೇಬಲ್ ಸ್ಪೂನ್ ಆಗುವಷ್ಟು ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ನೋಡಿ ಈ ಬ್ಯಾಟರ್ ಸ್ವಲ್ಪ ಥಿಕ್ ಆಗಿರಬೇಕು. ಈ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ನಾನು ಇಲ್ಲಿ ನಾನ್ ಸ್ಟಿಕ್ ತವೆನ ತೆಗೆದುಕೊಳ್ತಾ ಇದ್ದೇನೆ. ಅಂದರೆ ದೋಸೆ ತವೆನ ಇಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು 3 ರಿಂದ 4 ಡ್ರಾಪ್ ಆಗುವಷ್ಟು ಆಯಿಲ್ನ ಹಾಕಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದನ್ನು ಆಯಿಲ್ನ ಸ್ಪ್ರೆಡ್ ಮಾಡಿದ ನಂತರ ನೋಡಿ ನಾವು ಬ್ರೆಡ್ ಸ್ಲೈಸಸ್ನ ಈ ಮೊಸರಿನಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೋಬೇಕು. ಅದರ ನಂತರ ನೋಡಿ ನಾವು ದೋಸೆ ತವೆ ಮೇಲೆ ಈ ಬ್ರೆಡ್ ಸ್ಲೈಸಸ್ನ ಇಟ್ಟು ಇದನ್ನು ಚೆನ್ನಾಗಿ 2 ಕಡೆಯಿಂದ ನಾವು ಫ್ರೈ ಮಾಡಬೇಕಾಗುತ್ತೆ. ಇದಕ್ಕೆ ನೋಡಿ ನಾನು ಇನ್ನೂ ಸ್ವಲ್ಪನೇ ಆಯಿಲ್ ಸೈಡ್ನಿಂದ ಹಾಕ್ತಾ ಇದ್ದೇನೆ. ನಾನು ಇಲ್ಲಿ 1 ಸ್ಲೈಸಸ್ ಮಾತ್ರ ಹಾಕ್ತಾ ಇದ್ದೇನೆ. ಇದ್ರ ಜಾಗದಲ್ಲಿ ನೀವು 2 ರಿಂದ 3 ಕೂಡ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೋದು. ಈ ರೀತಿಯಾಗಿ ನಾವು 2 ಕಡೆಯಿಂದ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಈ ಬ್ರೆಡ್ ಸ್ಲೈಸಸ್ ರೆಡಿ ಆಗಿದೆ ಅಂತ. ಇದು ತುಂಬಾ ಟೇಸ್ಟಿ ಕೂಡ ಆಗಿರುತ್ತೆ. ಇದೇ ರೀತಿಯಾಗಿ ಉಳಿದಿರುವಂಥ ಬ್ರೆಡ್ ಸ್ಲೈಸಸ್ನ ನಾವು ಮೊಸರಿನಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಇದನ್ನು ಈ ರೀತಿಯಾಗಿ 2 ಕಡೆಯಿಂದ ಫ್ರೈ ಮಾಡಬೇಕಾಗುತ್ತೆ. ಇದನ್ನು ಫ್ರೈ ಮಾಡುವಾಗ ತುಂಬಾ ಕೇರ್ನಿಂದ ಫ್ರೈ ಮಾಡಬೇಕಾಗುತ್ತೆ. ಯಾಕಂದರೆ ಇದು ತುಂಬಾ ಸ್ಮೂತ್ ಆಗಿಬಿಡುತ್ತೆ. ಇದು ಕಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದ್ರಗೋಸ್ಕರ ನೋಡಿ ತುಂಬಾ ಎಚ್ಚರಿಕೆಯಿಂದ ನೀವು ಇದನ್ನು ಟರ್ನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ ಇದು ತುಂಬಾ ಟೇಸ್ಟಿ ಕೂಡ ರೆಡಿ ಆಗುತ್ತೆ. ಒಂದು ಸರ್ತಿ ಟ್ರೈ ಮಾಡಿ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಹೇಳಿ. ತುಂಬಾ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಇದನ್ನು ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಬೋದು ಅಥವಾ ಈವ್ನಿಂಗ್ ಟೀ ಟೈಮಲ್ಲೂ ಕೂಡ ಮಾಡ್ಬೋದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.